ನಮಸ್ಕಾರಮ್ಮ. ನಮಸ್ಕಾರ. ಹೆಸರಮ್ಮ? ಪುಟ್ಟಲಕ್ಷ್ಮಮ್ಮ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಗೋವಿಂದಪ್ಪ. ಏನು ಅನಿಸ್ತಾ ಇದೆ ಸರ್, ನಿಮ್ಮ ಹೆಂಡತಿಯವರು ಅಧ್ಯಕ್ಷ ಸ್ಥಾನ ವಹಿಸಿ ಈಗ ಮೆಂಬರ್ ಆಗಿದ್ದಾರೆ? ಸರ್, ಅಧ್ಯಕ್ಷತೆ ಆಗಬೇಕಾದ್ರೆ ಏನು ನಮಗೆ ಗೊತ್ತಿಲ್ಲ ಜನ, ನಾವು ಕೆಲವರು ಆಶ್ರಯಿಸ್ಕೊಂಡು ಯಾವ ರೀತಿ ಏನು ಮಾಡಬೇಕು ಏನು ಅಂತ ಹೇಳಿ ತಿಳ್ಕೊಂಡು ಆ ರೀತಿ ನಾವು ಜನಸೇವೆ ಮಾಡ್ತಾಯಿದ್ದೀವಿ. ಏನು ಅನಿಸ್ತಾ ಇದೆ ಸರ್ ರಾಜಕೀಯ ಜೀವನ? ರಾಜಕೀಯ ಜೀವನ ಅಂತಂದರೆ ಈಗ ಕೆಲವರಿಗೆ ಬಡವ್ರಿಗೆ ಒಳ್ಳೇದು ಮಾಡಬೇಕು, ಊರ ಒಂದು ಸೌಲಭ್ಯಕ್ಕೆ ಊರಿಗೆ ಒಂದು ದೇವಸ್ಥಾನ ಆಗಲಿ, ಒಂದು ದೇವಸ್ಥಾನ ಆಗಬೇಕು. ಆಮೇಲೆ ಈ ಊರಲ್ಲಿ ಗ್ರಾಮದಲ್ಲಿ ಈ ಮೋರಿಗಳು ಬಾಕ್ಸ್ಲೇನು ಅವು ಆಗಬೇಕು, ಒಂದು ಬಡವ್ರಿಗೆ ಒಂದು ಒಳ್ಳೆಯದಾಗಲಿ ಅನ್ನೋದು ನನ್ನೊಂದು ಅನಿಸಿಕೆ. ನಮ್ಮದು ಮನೆಗಳೆಲ್ಲ ಎಷ್ಟು ಕೊಡಿಸಿದ್ದೀರಾ ಸರ್? ಸರ್, ಈಗ ನಾವು ಆಲೇ ಒಂದು 22 ಮನೆ ಆಗಿ ಕೊಟ್ಟಾಗಿದೆ. 22 ಮನೆ. 22 ಮನೆ. ಶೌಚಾಲಯಗಳೆಲ್ಲ ಎಷ್ಟು ಮಾಡಿಸ್ಕೊಟ್ಟಿದ್ದೀರಾ? ಶೌಚಾಲಯ ಏನು ಜಾಸ್ತಿ ಏನಾಗಿಲ್ಲ, ಈಗ ಪಟ್ಟಿ ಮಾಡಿದ್ದೀವಿ. ಪ್ರತಿಯೊಂದು ಮನೆಗೂ ಶೌಚಾಲಯ ಆಗಬೇಕು ಅಂತ ಈಗ ತೀರ್ಮಾನ. ಈ 3 ವರ್ಷ ಅವಧಿಯಲ್ಲಿ ಏನು ಕೆಲಸ ಕಾರ್ಯಗಳು ಮಾಡಿಸ್ಕೊಟ್ಟಿದ್ದೀರಾ ಸರ್? ನಾವು ಈಗ ಕೆಲವು ಈ ಬಾಕ್ಸ್ ಲೈನ್ಗಳಾದವು, ಆಮೇಲೆ ಕೆಲವು ಸೇತುವೆಗಳಾದವು, ಆಮೇಲೆ ಈಗ ಕೆಲವು ಕಟ್ಟೆ ಯಾವ ಉಳಿತವು, ಇವೆಲ್ಲ ಆಗಿದೆ ಕೆಲಸ. ಸರ್, ಈ ಕಡೆಗೆಲ್ಲ ಮಾಡಿಸಿರೋಂಥ ಕೆಲಸ ಕಾರ್ಯಗಳು ನಿಮ್ಮ ಯಾವ ಅನುದಾನದಿಂದ ಮಾಡಿಸ್ಕೊಟ್ಟಿದ್ದೀರಿ ಸರ್? ಇದು ನಮ್ಮ ಪಂಚಾಯತಿ ಹ್ಯಾಂಡ್ ಓವರಿಂದ ಮಾಡ್ಬೋದು ಸರ್. TP ZP ಅವ್ರ ಕಡೆಯಿಂದ ಅನುದಾನ ಬಂದು ಕೆಲಸ ಕಾರ್ಯ ಇದು TP ಕಡೆಯಿಂದ ಕೆಲವು ಒಂದು ಸ್ವಲ್ಪ ಕೆಲಸ ಆಗಿದೆ. ಎಷ್ಟು ಲಕ್ಷ ಅನುದಾನ ಬಂದಿತ್ತು ಸರ್? ಜಾಸ್ತಿ ಏನು ಅನುದಾನ ಏನು ಬಂದಿಲ್ಲ ಸರ್ ನಮ್ಮ ಪಂಚಾಯತಿಗೆ. ಕೆಲವು ಸ್ವಲ್ಪ ಅನುದಾನ ಬಂದಿದೆ ಅಷ್ಟೇ. ಇನ್ನೇನು ಪಂಚಾಯತಿ ಒಂದು ಮೆಂಬರ್ಗೆ ಒಂದು 15,000 25,000 ಅಷ್ಟೇ ಸರ್. ಅಷ್ಟೇ. ಈಗ ಒಂದು ಕಟ್ಟೆ ಉಳಿತವು, ಅವು ಒಂದು 1,00,000 ಆಗಿದೆ. ಈ ಸರಿ ಮಾತ್ರ ನಾವು ಒಂದು ಲಕ್ಷ ಕೆಲಸ ಮಾಡಿದ್ವಿ. 1 ಲಕ್ಷದ ಕೆಲಸ ಮಾಡಿದ್ವಿ ಸರ್. ಈಗ ನಿಮ್ಮ MLA MP ಕಡೆಯಿಂದ ಕೆಲಸ ಕಾರ್ಯಗಳಾಗಿದೆ ಸರ್? ಈಗ ಓದು MLA ಕಡೆಯಿಂದ ಕೆಲಸ ಕೆಲವು ನಮ್ಮ ಪಂಚಾಯತಿಗೆ ಯಾವ ಜಾಸ್ತಿ ಬರಲಿಲ್ಲ. ಈಗ ಬಂದಿರೋ MLAಗಳು ಏನು ಆಶ್ವಾಸನೆ ನಮ್ಗೆ ಇನ್ನೂ ಏನು ಕೊಟ್ಟಿಲ್ಲ. ಅದು ಕೊಟ್ಟ ಮೇಲೆ ನಾವು ಕೆಲಸ ಕೇಳ್ತೀವಿ ಸರ್. ನಮ್ಗೆ ಯಾವ ಕೆಲಸ ಕೇಳ್ತೀವಿ. ಸ್ವಚ್ಛತೆ ಬಗ್ಗೆ ಏನು ಕ್ರಮ ತಗೋತೀರಾ ಸರ್ ನೀವು? ಸ್ವಚ್ಛತೆ ಬಗ್ಗೆಯಲ್ಲಿ ಕ್ರಮ ತಗೊಳ್ಳೇಬೇಕು. ಅದು ಇನ್ನೂ ತೀರ್ಮಾನ ನಾವು ಇನ್ನೂ ಕೈಗೊಂಡಿಲ್ಲ. ಸರ್, ನಿಮ್ಗೆ ನಿಮ್ಮ ಸದಸ್ಯರುಗಳ ಬೆಂಬಲ ಎಲ್ಲ ಯಾವ ಥರ ಇದೆ ಸರ್ ನಿಮ್ಮ ಪಂಚಾಯತಿ? ಚೆನ್ನಾಗಿದೆ ಸರ್. ಈಗ ನಿಮ್ಮ ನೀರಿನ ಅಭಾವತೆ ಇದೆಯಾ ಸರ್? ನೀರಿನ ಅಭಾವತ್ತು ನಮಗೆ ಸ್ವಲ್ಪ ಕಮ್ಮಿ ಇತ್ತು. ಈಗ ಸ್ವಲ್ಪ ನಿರಂತರ ಜೊತೆ ಕೊಟ್ಟ ಮೇಲೆ ನಮಗೆ ಪರವಾಗಿಲ್ಲ ಸರ್. ವಿದ್ಯುತ್ ಶಕ್ತಿ ಎಲ್ಲ ಯಾವ ಥರ ಇದೆ ಸರ್? ಅದು ಮಾಮೂಲಿ ಸ್ವಲ್ಪ ತೊಂದರೆ ಇದೆ ಸರ್. ತೊಂದರೆ ಇದೆ. ತೊಂದರೆ ಇದೆ. ನಿಮ್ಮ ಈ 3 ವರ್ಷ ಅವಧಿಯಲ್ಲಿ ಇಷ್ಟು ಕೆಲಸ ಕಾರ್ಯಗಳನ್ನ ಮಾಡಿಸ್ಕೊಟ್ಟಿದ್ದೀರಾ ಸರ್? ನಾವು 3 ವರ್ಷ ಆಗಿಗಳು ಕೆಲಸ ಕಾರ್ಯಗಳು, ಬಾಕ್ಸ್ ಲೈನ್ಗಳು, ಆಮೇಲೆ ಈ ಮೋರಿಗಳು, ಇವೆಲ್ಲ ಕೆಲವು ಕೆಲಸವಾಗಿದೆ. ಈ 3 ವರ್ಷದಲ್ಲಿ ಇಷ್ಟು ಕೆಲಸ ಮಾಡಿಸಿದ್ದೀರಾ. ಇನ್ನೂ 2 ವರ್ಷ ಅವಧಿ ಇದೆ. ಈ 2 ವರ್ಷ ಅವಧಿಯಲ್ಲಿ ಏನು ಕೆಲಸ ಕಾರ್ಯಗಳು ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಅನ್ಕೊಂಡಿದ್ದಂದ್ರೆ ಇವೆರಡು ನಮ್ಮ ಮೇನ್ ರೋಡು ಎರಡು ಸೈಡು ಬಾಕ್ಸ್ ಲೈನ್ ಆಗ್ಬಿಡ್ಬೇಕು, ಒಂದು ಲೆವೆಲ್ ತರಬೇಕು ಒಂದು ರೋಡ್ ಅನ್ನೋದು ನನ್ನ ಒಂದು ತೀರ್ಮಾನ ಸರ್. ಸರ್, ಡಾಂಬರೀಕರಣ ಕಾಂಕ್ರೀಟ್ ರೋಡಲ್ಲಿ ಏನಾರ ಆಗಿದೆಯಾ ಸರ್ ನಿಮ್ಮ ಊರಿಗೆ? ಅದು SC ಕಾಲುವೆಗಳಿಗೆ ಸ್ವಲ್ಪ ಆಗಿದೆ ಸರ್. SC ಕಾಲುವೆಯಲ್ಲಿ ಮಾಡ್ಕೊಟ್ಟಿದ್ದೀರಾ? ಈಗ ನಿಮ್ಗೆ ರಾಜಕೀಯ ಬರೋಕ್ಕೆ ಯಾರು ಗಾಡ್ ಫಾದರ್ ಅಂತ ಗುರುಗಳು ಅಂತ ಯಾರು ಇದ್ದಾರೆ ಸರ್? ಇದ್ರು ಸರ್. ಹೆಸರು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇಷ್ಟಪಡ್ತೀನಿ. ಹೆಸರು ಹೇಳಿ. ನಮಗೆ ಪಕ್ಕ ಶಿವರಾಮೇಗೌಡ. ನಾವು ರಾಜಕೀಯ ಬರಬೇಕಾದ್ರೆ ಅವರೇ ಒಂದೇ ಕಾರಣ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ಮೀಡಿಯಾ ಮುಖಾಂತರ? ಅವ್ರಿಗೆ ನನ್ನ ಅನುದಾನ, ನನ್ನ ಕೃತಜ್ಞತೆ ನಾವು ಒಪ್ಪಿಸ್ತೀನಿ. ನನ್ನ ಕಷ್ಟಕಾಲದಲ್ಲಿ ನನಗೆ ಆಗಿದ್ದಾರೆ. ನಿಮ್ಮ ಕಷ್ಟಕಾಲದಲ್ಲಿ ನಿಮ್ಗೆ ಆಗಿದ್ದಾರೆ ಸರ್. ಈಗೆಲ್ಲದಕ್ಕೆ ನಿಮ್ಮ ಊರಿನ ಜನರೇ ಕಾರಣ. ಜನರೇ ಕಾರಣ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ಸರ್? ನನ್ನ ವಂದನೆಗಳು ಅವ್ರಿಗೆ ನಾನು ಹೇಳ್ತೀನಿ ಸರ್. ವಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು. ಆಯ್ತು.